ಆಸ್ತಿ ತೆರಿಗೆ ಪಾವತಿದಾರರಿಗೆ ಈ ಆಸ್ತಿ ನಾಗರಿಕ ಪ್ರತಿಯನ್ನ ನೀಡುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲು ಪ್ರಸ್ತಾವನೆ ಸಲ್ಲಿಸಲು ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ತೆರಳಿದ್ರು. ಆದರೆ ಮಹಾನಗರ ಪಾಲಿಕೆ ಆಯುಕ್ತರು ಅವರ ಮನವಿಯನ್ನು ಸ್ವೀಕರಿಸದೆ ಕಚೇರಿಯಿಂದ ಹೊರ ನಡೆದರು. ಈ ವೇಳೆ ಆಯುಕ್ತರ ಜೊತೆ ಮಾತಿನ ಚಕಮಕಿ ನಡೆಯಿತು. ಆಯುಕ್ತರ ವಿರುದ್ಧ ಧಿಕ್ಕಾರವನ್ನ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಆಯುಕ್ತರು ಮನವಿಯನ್ನ ಸ್ವೀಕರಿಸದೆ ಕಚೇರಿಯಿಂದ ಹೊರಟು ಹೋದ್ರು. ಇದರಿಂದಾಗಿ ನ್ಯಾಯಯುತ ಸಮಸ್ಯೆಗಾಗಿ ಹೋರಾಡುತ್ತಿರುವ ಪ್ರತಿಭಟನಾಕಾರರನ್ನ ಅವಮಾನಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆದಾರರನ್ನ ಅವಮಾನಿಸುವ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬೇಡ, ದಯಮಾಡಿ ಇವರನ್ನ ಎಲ್ಲಿಂದ ಬೇರೆಡೆಗೆ ವರ್ಗಾಯಿಸಬೇಕು. ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಈ ಮೂಲಕ ಒತ್ತಾಯಿಸಿದ್ದಾರೆ. ಮನುಷ್ಯತ್ವ ಇಲ್ಲಂತೆ. ಸರ್, ಇದು ಅಭಿಯಾನ ಸರ್ಕಾರ ಪೇಪರ್ ಅಲ್ಲಿ ಕೊಡುತ್ತೆ, ನಾವು ಮೈಕ್ ಇಟ್ಕೊಂಡು ಹೋಗ್ತೀವಿ ಅಂತ. ನೋಡಿ ಸರ್, ಇವತ್ತಿನ ಪೇಪರ್ ನೋಡಿ. ಈ ಖಾತಾ ಅಭಿಯಾನ ವಾರ್ಡಿಗೆ ಬರಬೇಕು ತಾನೆ. ಏನ್ರಿ ಒಬ್ಬ ಆಫೀಸರ್ ಆಗಿ ಮೇಡಮ್ ಹಂಗೆ ಹೇಳಬಾರ್ದು. ಈ ಖಾತಾ ಮೇಡಮ್ ಅಂತ ನಾವು ಸಾವಿರ ಅರ್ಥ ಮಾಡ್ಕೊಳ್ಳೋದು. ನೋಡಪ್ಪ, ಮನುಷ್ಯತ್ವ ಇಲ್ಲಂತೆ ಹೇಳ್ತಾರೆ ಪಾರ್ಟಿ. ಮನುಷ್ಯತ್ವ ಮಾತಾಡಿ ಸುಮ್ಮನೆ ಆಯ್ತು ಬಂದಂಗೆ. ಮನುಷ್ಯತ್ವ ಇಲ್ಲ ಯಾರಿಗೆ. ನಾಗರಿಕರ ಹಕ್ಕದು ನೀವ್ ಇಟ್ಕೊಳ್ಳೋದಂತ ಇದೇನ್ ಅರ್ಥ ರೀ? ಸರ್ ಕೇಳಿ, ಇದು ಮೀಡಿಯಾದವ್ರು ತಗೊಳ್ಳಿದ್ದಾರೆ ಸರ್. 2 ವರ್ಷ ಆಯ್ತು ಇದನ್ನ ಕೊಟ್ಟವ್ರು ಏನ್ ಮಾಡ್ಬೇಕು? ಅವಾಗೆಲ್ಲ ರೀ 2 ವರ್ಷದಿಂದ ಏನ್ ಮಾಡ್ಬೇಕು? ದುಡ್ಡು ಕೊಟ್ಟು ಕೆಲಸ ಆಗುತ್ತೆ, ಇಲ್ಲಿನ ಕೆಲಸ ಆಗಲ್ಲ ನಿಮ್ಮಲ್ಲಿ. ಸರ್ಕಾರ ನಮ್ಗೆ ಟೈಮ್ ಕೊಟ್ಟಿದೆ, ಅದನ್ನ ಹಾಕಿ ಪೇಪರ್ಗೆ ಹಾಕಿ ಅಲ್ಲ, ಅದು ಬಿ ಖಾತಾ ಕೊಡಿ. ಸ್ಟೇಟ್ಮೆಂಟ್ ಕೊಡಿ, ಸ್ಟೇಟ್ಮೆಂಟ್ ಕೊಡಿ, ಸ್ಟೇಟ್ಮೆಂಟ್ ಕೊಡಿ ಮೇಡಮ್. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎದುರುಭಾಗದಲ್ಲಿ ನಡೆದಂತಹ ಪ್ರತಿಭಟನೆ. ಆಸ್ತಿ ತೆರಿಗೆ ಪಾವತಿದಾರರಿಗೆ ಈ ಆಸ್ತಿ ನಾಗರಿಕ ಪ್ರತಿಯನ್ನ ನೀಡುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲು ಪ್ರಸ್ತಾವನೆ ಸಲ್ಲಿಸೋದಕ್ಕೆ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ತೆರಳಿದ್ರು. ಅಲ್ಲಿ ಪಾಲಿಕೆಯ ಆಯುಕ್ತರಾದಂತಹ ಕವಿತಾ ಯೋಗಪ್ಪನವರನ್ನ ಭೇಟಿಯಾಗಿದ್ದಾರೆ.
ಮಹಾನಗರ ಪಾಲಿಕೆ ಆಯುಕ್ತರು ಅವರ ಮನವಿಯನ್ನು ಕೂಡ ಸ್ವೀಕರಿಸದೆ ಕಚೇರಿಯಿಂದ ಹೊರ ನಡೆದಿದ್ದಾರೆ. ಈ ವೇಳೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂತಹ ಕವಿತಾ ಯೋಗಪ್ಪನವರ್ ಹಾಗೆ ನಾಗರಿಕ ಹಿತರಕ್ಷಣಾ ವೇದಿಕೆಯವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಆಯುಕ್ತರ ವಿರುದ್ಧ ಧಿಕ್ಕಾರವನ್ನ ಹಾಕಿ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಯುಕ್ತರು ಮನವಿಯನ್ನು ಸ್ವೀಕರಿಸದೆ ಕಚೇರಿಯಿಂದ ಹೊರಟು ಹೋಗಿದ್ದಾರೆ. ಇದರಿಂದಾಗಿ ನ್ಯಾಯಯುತ ಸಮಸ್ಯೆಗಾಗಿ ಹೋರಾಡ್ತಾ ಇರುವ ಪ್ರತಿಭಟನಾಕಾರರನ್ನ ಅವಮಾನಿಸಲಾಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತೆರಿಗೆದಾರರನ್ನ ಅವಮಾನಿಸುವಂತಹ ಇಂತಹ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬೇಡ, ದಯಮಾಡಿ ಇವರನ್ನ ಇಲ್ಲಿಂದ ಬೇರೆಡೆಗೆ ವರ್ಗಾಯಿಸಬೇಕು ಅಂತ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಒತ್ತಾಯಿಸಿದ್ದಾರೆ. ಇಲ್ಲಿನ ಕೆಲಸ ಆಗಲ್ಲ ನಿಮ್ಮಲ್ಲಿ. ಸರ್ಕಾರ ನಮ್ಗೆ ಟೈಮ್ ಕೊಟ್ಟಿದೆ. ಅದನ್ನ ಹಾಕಿ ಪೇಪರ್ಗೆ ಹಾಕಿ. ಅನೌನ್ಸ್ ಮಾಡಿ. ಟೈಮ್ ಕೊಟ್ಟಿದೆ. ಅಲ್ಲ ಅದು ಪೀಕ್ ಆತ. ಕೊಡಿ ಸ್ಟೇಟ್ಮೆಂಟ್ ಕೊಡಿ, ಸ್ಟೇಟ್ಮೆಂಟ್ ಕೊಡಿ, ಸ್ಟೇಟ್ಮೆಂಟ್ ಕೊಡಿ ಮೇಡಮ್. ನೋಡಿ ಸರ್, ಪ್ರೆಸ್ ಸ್ಟೇಟ್ಮೆಂಟ್ ಮೀಡಿಯಾದಲ್ಲಿ ಹಾಕಿದ್ರೆ ಜನಗಳಿಗೆ ತೊಂದರೆ ಆಗಲ್ಲ ಅಂತ ನಾಳೆಯಿಂದ ಇಲ್ಲಿ ನಾವು ತಗೊಳ್ಳಿ. ಯಾವ ಕಾರಣಕ್ಕೂ ಒಳಗಡೆ ಹೋಗ್ಬಿಡಲ್ಲ ಯಾರಿಗೂ. ಸರ್, ಯಾರು ಒಳಗಡೆ ಹೋಗ್ಬಿಡಲ್ಲ ಸರ್. ನಾಳೆಯಿಂದ ಜನಗಳಿಗೆ ತೊಂದರೆ ಇಲ್ಲ ಅಂತ ಇನ್ನೊಂದು ಮನವಿ ತಗೊಳ್ಳೋಕೆ